ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸಿದ್ದೇನೆ. ಇದೀಗ ಒಂದು ಚಿಕ್ಕ ಹಾಡಿನ ಮೂಲಕ ಇಂದಿನ ಕನ್ನಡ ತರಗತಿಯನ್ನು ಪ್ರಾರಂಭಿಸೋಣ. ಇರುಳಿರುಳಲಿದು ದಿನ ದಿನ ಬೆಳಗಿ ಸುತ್ತಮುತ್ತಲೂ ಮೇಲೆ ಕೆಳಗೆ ಗಾವುದ 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 ಮುಂದೆ ಎವೆತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇರುಳಿರುಳಲಿದು ದಿನ ದಿನ ಬೆಳಗಿ ಸುತ್ತಮುತ್ತಲೂ ಮೇಲೆ ಕೆಳಗೆ ಗಾವುದ 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 ಮುಂದೆ ಎವೆದರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು. ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು. ತೆನ್ನಿನ ಹೊನ್ನಿನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಕೆನ್ನಿನ ಹೊನ್ನಿನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ನೀರನ್ನು ಹೀರಿ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ನೀರನ್ನು ಹೀರಿ. ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ. ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇರುಳಿರುಳಲಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲೆ ಕೆಳಗೆ ಗಾವುದ 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 ಮುಂದೆ ಎವೆದರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಗದ್ಯ ಪಾಠ 10 ಡಾಕ್ಟರ್ ಸಲೀಂ ಅಲಿ ಈ ಗದ್ಯ ಭಾಗದ ಸ್ವಲ್ಪ ಭಾಗವನ್ನು ತಿಳಿದುಕೊಂಡಿದ್ದೇವೆ. ಮುಂದುವರಿದ ಭಾಗವನ್ನು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 65 ತೆರೆಯಿರಿ. ನಾನು ಪಾಠವನ್ನು ಓದುತ್ತೇನೆ, ನೀವು ಸರಿಯಾಗಿ ಗಮನಿಸಿ. ಈ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಪಕ್ಷಿ ಪ್ರಪಂಚ ಇದೆ ಎನ್ನುವುದನ್ನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಅಂದಿನಿಂದ ಆತ ನನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಎಂದು ನಿರ್ಧರಿಸಿದ. ಮುಂದೆ ಖ್ಯಾತ ಪಕ್ಷಿ ತಜ್ಞ ಎನಿಸಿದ. ಆತನೇ ಪಕ್ಷಿಪ್ರೇಮಿ ಸಲೀಂ ಅಲಿ. ಡಾಕ್ಟರ್ ಸಲೀಂ ಮೊಯ್ಜುದ್ದೀನ್ ಅಬ್ದುಲ್ ಅಲಿ ಅವರು ನವೆಂಬರ್ 12, 1896 ಮುಂಬಯಿಯ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. 10 ಮಕ್ಕಳಲ್ಲಿ ಸಲೀಂ ರವರು ಕೊನೆಯವರು.
ಇವರು ಜನಿಸಿದ 3 ವರ್ಷದಲ್ಲೇ ತನ್ನ ತಂದೆ ತಾಯಿಯವರನ್ನು ಕಳೆದುಕೊಂಡು ಅನಾಥರಾದರು. ಬಳಿಕ ಅವರ ಸೋದರ ಮಾವ ಅಮೀರುದ್ದೀನ್ ತಯಾಬ್ಜಿ ಅವರ ಆಶ್ರಯದಲ್ಲಿ ಬೆಳೆದರು. ಅಮೀರುದ್ದೀನ್ ತಯಾಬ್ಜಿ ಅವರು ಶ್ರೀಮಂತರಾಗಿದ್ದು ಸಲೀಂರನ್ನು ತುಂಬಾ ಚೆನ್ನಾಗಿ ಸಾಕಿದರು. ಹೈಸ್ಕೂಲ್ ಮುಗಿಸಿದ ಅಲಿಯವರಿಗೆ ಕಾಲೇಜು ಶಿಕ್ಷಣ ಕಷ್ಟವಾಗಿ ಅದನ್ನು ಬಿಟ್ಟು ತನ್ನ ಸಹೋದರನ ಜೊತೆ ಕೆಲಸ ಮಾಡಲು ಬರ್ಮಾಕ್ಕೆ ಹಡಗಿನಲ್ಲಿ ಪ್ರಯಾಣಿಸಿದರು. ಅಲ್ಲಿ ಅದಿರಿನ ಗಣಿಯಲ್ಲಿ ದುಡಿಯುತ್ತಾ ಪಕ್ಷಿ ವೀಕ್ಷಣೆ ಮತ್ತು ಅದರ ಅಧ್ಯಯನವನ್ನು ಮುಂದುವರಿಸಿದರು. ಈ ಸಂದರ್ಭದಲ್ಲಿ ಅವರಿಗೆ ತೆಹ್ಮಿನಾರ ಜೊತೆಗೆ ಮದುವೆಯಾಯಿತು. ಬರ್ಮಾದಲ್ಲಿ 10 ವರ್ಷಗಳ ಕಾಲ ದುಡಿದ ಅಲಿಯವರು ಪತ್ನಿ ತೆಹ್ಮಿನಾರ ಜೊತೆಯಲ್ಲಿ ಮುಂಬೈಗೆ ಹಿಂತಿರುಗಿದರು. ಬಂದವರೇ ಪ್ರಾಣಿಶಾಸ್ತ್ರದಲ್ಲಿ ತರಬೇತಿ ಪಡೆದುಕೊಂಡರು ಮತ್ತು ಜರ್ಮನಿಗೆ ತೆರಳಿ ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿ ಪಡೆದು ಭಾರತಕ್ಕೆ ಹಿಂದಿರುಗಿದರು. ಆದರೆ ಅವರಿಗೆ ಇಲ್ಲಿ ಜೀವನ ನಿರ್ವಹಣೆಗೆ ಅಗತ್ಯ ಕೆಲಸ ಸಿಗಲಿಲ್ಲ. ಧೃತಿಗೆಡದ ಅಲಿಯವರು ಭಾರತದ ತುಂಬೆಲ್ಲ ಸಂಚರಿಸಿ ಪಕ್ಷಿ ಪ್ರಭೇದದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯತೊಡಗಿದರು. ಇದಕ್ಕೆ ಅವರ ಪತ್ನಿ ತೆಹ್ಮಿನಾರ ಸಹಕಾರವೂ ಇತ್ತು. ಇದರಿಂದ ಸಲೀಂ ಅಲಿಯವರು ಕೆಲವೇ ದಿನಗಳಲ್ಲಿ ಪಕ್ಷಿ ಪ್ರೇಮಿ ಸಲೀಂ ಅಲಿ ಎಂದು ಪ್ರಖ್ಯಾತರಾದರು. ಅವರಿಗೆ ಅನೇಕ ಪ್ರಶಸ್ತಿ ಮನ್ನಣೆಗಳು ಲಭಿಸಿದವು. ಪಕ್ಷಿಲೋಕದ ಅಧ್ಯಯನಕ್ಕೆ ಭಾರತದಲ್ಲಿ ನಾಂದಿ ಹಾಡಿದ ಡಾಕ್ಟರ್ ಸಲೀಂ ಅಲಿ ಇಂದು ನಮ್ಮೊಡನೆ ಇಲ್ಲ. ಆದರೆ ಅವರು ಪ್ರೀತಿಯಿಂದ ಬೆಳೆಸಿದ ಪಕ್ಷಿ ವಿಜ್ಞಾನದ ಪರಂಪರೆ ನಮ್ಮಲ್ಲಿದೆ. ಅದನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ. ಇದೀಗ ಗದ್ಯ ಭಾಗದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಈ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಪಕ್ಷಿ ಪ್ರಪಂಚ ಇದೆ ಎನ್ನುವುದನ್ನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಆ ಹುಡುಗ ಈ ನಮ್ಮ ಪ್ರಪಂಚದಲ್ಲಿ ಅಷ್ಟು ದೊಡ್ಡದಾದಂತಹ ಪಕ್ಷಿ ಪ್ರಪಂಚ ಅಂದರೆ ಪಕ್ಷಿಗಳ ಸಂಕುಲ ಇದೆ ಎನ್ನುವುದನ್ನು ತನ್ನ ಕನಸಿನಲ್ಲಿಯೂ ಊಹೆ ಮಾಡಿರಲಿಲ್ಲ, ಅಂದರೆ ಕಲ್ಪಿಸಿಕೊಳ್ಳಲಿಲ್ಲ. ನಾವು ನಮ್ಮ ಪರಿಸರದಲ್ಲಿಯೂ ಕೂಡ ಅದೆಷ್ಟೋ ಜಾತಿಯ ಪಕ್ಷಿಗಳನ್ನು ಕಾಣುತ್ತೇವೆ ಅಲ್ವಾ? ಅಂದಿನಿಂದ ಆತ ನನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಎಂದು ನಿರ್ಧರಿಸಿದ. ಆ ಹುಡುಗ ಆ ಪಕ್ಷಿ ಪ್ರಪಂಚವನ್ನು ನೋಡಿ ಇನ್ನು ಮುಂದೆ ನನ್ನ ಬದುಕು ಏನಿದ್ರು ಅದು ಪಕ್ಷಿಗಳ ಅಧ್ಯಯನಕ್ಕೆ ಮೀಸಲು, ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಲು ಮೀಸಲಿಡುತ್ತೇನೆ ಎಂದು ನಿರ್ಧರಿಸಿದನು, ಅಂದರೆ ತೀರ್ಮಾನಿಸಿದನು. ಮುಂದೆ ಆ ಹುಡುಗ ಖ್ಯಾತ ಪಕ್ಷಿ ತಜ್ಞ ಎನಿಸಿದ. ಖ್ಯಾತ ಎಂದರೆ ಪ್ರಸಿದ್ಧವಾದ, ಹೆಸರುವಾಸಿಯಾದ ಎಂದರ್ಥ. ಹಾಗಾದರೆ ಆ ಹುಡುಗ ಯಾರು? ಆತನೇ ಪಕ್ಷಿ ಪ್ರೇಮಿ ಸಲೀಂ ಅಲಿ. ಡಾಕ್ಟರ್ ಸಲೀಂ ಮೊಯ್ಜುದ್ದೀನ್ ಅಬ್ದುಲ್ ಅಲಿ ಅವರು ನವೆಂಬರ್ 12, 1896ರಂದು ಮುಂಬಯಿಯ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಸಲೀಂ ಅಲಿ ಅವರ ಪೂರ್ಣ ಹೆಸರೇನು? ಸಲೀಂ ಅಲಿ ಅವರ ಪೂರ್ಣ ಹೆಸರು ಡಾಕ್ಟರ್ ಸಲೀಂ ಮೊಯ್ಜುದ್ದೀನ್ ಅಬ್ದುಲ್ ಅಲಿ. ಸಲೀಂ ಅಲಿ ಅವರು ಯಾವಾಗ ಜನಿಸಿದರು? ಸಲೀಂ ಅಲಿ ಅವರು ನವೆಂಬರ್ 12, 1896ರಂದು ಜನಿಸಿದರು. 10 ಮಕ್ಕಳಲ್ಲಿ ಸಲೀಂ ರವರು ಕೊನೆಯವರು. ಸಲೀಂ ಅಲಿ ಅವರು 10 ಜನ ಮಕ್ಕಳು. ಆ 10 ಜನರಲ್ಲಿ ಸಲೀಂ ಅಲಿ ಅವರು ಕೊನೆಯವರು. ಇವರು ಜನಿಸಿದ 3 ವರ್ಷದಲ್ಲೇ ತನ್ನ ತಂದೆ ತಾಯಿಯರನ್ನು ಕಳೆದುಕೊಂಡು ಅನಾಥರಾದರು. ಸಲೀಂ ಅಲಿ ಅವರು ಬಾಲ್ಯದಲ್ಲಿಯೇ, ಅಂದರೆ ಅವರು 3 ವರ್ಷದಲ್ಲಿ ಇರುವಾಗಲೇ ಅವರ ತಂದೆ ತಾಯಿ ತೀರಿಕೊಳ್ಳುತ್ತಾರೆ. ಹೀಗೆ ಸಲೀಂ ಅಲಿ ಅವರು ಅನಾಥರಾಗುತ್ತಾರೆ. ಬಳಿಕ ಅವರ ಸೋದರ ಮಾವ ಅಮೀರುದ್ದೀನ್ ತಯಾಬ್ಜಿ ಅವರ ಆಶ್ರಯದಲ್ಲಿ ಬೆಳೆದರು. ಅಮೀರುದ್ದೀನ್ ತಯಾಬ್ಜಿಯವರು ಶ್ರೀಮಂತರಾಗಿದ್ದು ಸಲೀಂರನ್ನು ತುಂಬಾ ಚೆನ್ನಾಗಿ ಸಾಕಿದರು. ಸಲೀಂ ಅಲಿ ಅವರು ಜನಿಸಿದ್ದೇ ಶ್ರೀಮಂತ ಕುಟುಂಬದಲ್ಲಿ. ಹಾಗಾಗಿ ಅವರ ಸೋದರ ಮಾವ ಅಮೀರುದ್ದೀನ್ ತಯಾಬ್ಜಿಯವರು ಸಲೀಂ ಅಲಿ ಅವರ ಬೇಕು ಬೇಡಗಳನ್ನು ಈಡೇರಿಸಿ
ತುಂಬಾ ಚೆನ್ನಾಗಿ ಸಾಕಿದರು. ಹೈಸ್ಕೂಲ್ ಮುಗಿಸಿದ ಅಲ್ಲಿಯವರೆಗೆ ಕಾಲೇಜು ಶಿಕ್ಷಣ ಕಷ್ಟವಾಗಿ ಅದನ್ನು ಬಿಟ್ಟು ತನ್ನ ಸಹೋದರನ ಜೊತೆ ಕೆಲಸ ಮಾಡಲು ಬರ್ಮಾಕ್ಕೆ ಹಡಗಿನಲ್ಲಿ ಹೋಗುತ್ತಾರೆ. ಅಲ್ಲಿ ಅವರು ಅದಿರಿನ ಗಣಿಯಲ್ಲಿ ದುಡಿಯುತ್ತಲೇ ಪಕ್ಷಿ ವೀಕ್ಷಣೆ ಅಂದರೆ ಪಕ್ಷಿಗಳನ್ನು ನೋಡುವುದು ಮತ್ತು ಅವರ ಅಧ್ಯಯನವನ್ನು ಮುಂದುವರಿಸುತ್ತಾರೆ. ಅಲ್ಲಿ ಸಲೀಂ ಅಲಿಯವರಿಗೆ ತೆಹ್ಮಿನಾ ಎಂಬ ಹುಡುಗಿಯ ಜೊತೆ ಮದುವೆಯಾಗುತ್ತದೆ. ಬರ್ಮಾದಲ್ಲಿ 10 ವರ್ಷಗಳ ಕಾಲ ದುಡಿದ ಅಲಿಯವರು ಅವರ ಪತ್ನಿ ತೆಹ್ಮಿನಾರ ಜೊತೆಯಲ್ಲಿ ಮತ್ತೆ ಮುಂಬೈಗೆ ಬರುತ್ತಾರೆ. ಹಾಗೆ ಬಂದವರು ಪ್ರಾಣಿಶಾಸ್ತ್ರದಲ್ಲಿ ತರಬೇತಿ ಪಡೆದುಕೊಂಡರು. ಪ್ರಾಣಿಶಾಸ್ತ್ರ ಎಂದರೆ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಎಂದರ್ಥ. ಮತ್ತೆ ಅಲ್ಲಿಂದ ಜರ್ಮನಿಗೆ ತೆರಳಿ ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿಯನ್ನು ಪಡೆಯುತ್ತಾರೆ. ಅಲ್ಲಿಂದ ಮತ್ತೆ ಭಾರತಕ್ಕೆ ಹಿಂದಿರುಗುತ್ತಾರೆ. ಆದರೆ ಭಾರತಕ್ಕೆ ಬಂದರೂ ಅವರಿಗೆ ಇಲ್ಲಿ ಜೀವನ ನಿರ್ವಹಣೆಗೆ ಅಂದರೆ ಬದುಕು ಸಾಗಿಸಲು ಸರಿಯಾದ ಕೆಲಸ ಸಿಗಲಿಲ್ಲ. ಆದರೆ ಧೃತಿಗೆಡದೆ ಅಂದರೆ ಧೈರ್ಯವನ್ನು ಕಳೆದುಕೊಳ್ಳದೆ ಎದೆಗುಂದದೆ ಭಾರತದ ಎಲ್ಲೆಡೆ ಸಂಚರಿಸಿ ಪಕ್ಷಿ ಪ್ರಭೇದದ ಬಗ್ಗೆ, ಪ್ರಭೇದ ಎಂದರೆ ವಿಭಾಗ ಅಥವಾ ಪ್ರಕಾರ ಎಂದರ್ಥ, ಪಕ್ಷಿಗಳ ವಿಭಾಗಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅಂದರೆ ಒಟ್ಟು ಮಾಡಿ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯಲು ಪ್ರಾರಂಭಿಸಿದರು. ಇದಕ್ಕೆ ಅವರ ಪತ್ನಿ ತೆಹ್ಮಿನಾರ ಸಹಕಾರವೂ ಇತ್ತು. ಸಲೀಂ ಅಲಿ ಅವರ ಎಲ್ಲಾ ಕಾರ್ಯಸಾಧನೆಗಳಿಗೆ ಅವರ ಪತ್ನಿ ತೆಹ್ಮಿನಾ ಸಹಕಾರ ನೀಡಿದರು. ಹೀಗೆ ಸಲೀಂ ಅಲಿಯವರು ಕೆಲವೇ ದಿನಗಳಲ್ಲಿ ಪಕ್ಷಿ ಪ್ರೇಮಿ ಸಲೀಂ ಅಲಿ ಎಂದು ಪ್ರಖ್ಯಾತರಾದರು, ಅಂದರೆ ಪ್ರಸಿದ್ಧರಾದರು. ಸಲೀಂ ಅಲಿಯವರಿಗೆ ಅನೇಕ ಪ್ರಶಸ್ತಿ ಅಂದರೆ ಹೊಗಳಿಕೆಗಳನ್ನೊಳಗೊಂಡ ಶಾಸನ, ಗೌರವ ಸೂಚಕವಾದ ಪದವಿ, ಬಿರುದುಗಳು, ಮನ್ನಣೆಗಳು ಲಭಿಸಿದವು. ಪಕ್ಷಿ ಲೋಕದ ಅಧ್ಯಯನಕ್ಕೆ ಭಾರತದಲ್ಲಿ ನಾಂದಿ ಹಾಡಿದ ಡಾಕ್ಟರ್ ಸಲೀಂ ಅಲಿ ಇಂದು ನಮ್ಮೊಡನೆ ಇಲ್ಲ. ಆದರೆ ಅವರು ಪ್ರೀತಿಯಿಂದ ಬೆಳೆಸಿದ ಪಕ್ಷಿ ವಿಜ್ಞಾನದ ಪರಂಪರೆ ನಮ್ಮಲ್ಲಿದೆ. ಸಲೀಂ ಅಲಿ ಅವರ ಸಾಧನೆಗೆ ಹಿರಿದಾಗಿ ಅವರು ಪಕ್ಷಿಗಳ ಬಗ್ಗೆ ಮಾಡಿದ ಅಧ್ಯಯನ ಮುಂದಿನ ಪೀಳಿಗೆಗೆ ಅನುಕೂಲಕರವಾಗಿದೆ. ಸಲೀಂ ಅಲಿ ಅವರು ಪ್ರೀತಿಯಿಂದ ಬೆಳೆಸಿದ ಪಕ್ಷಿ ವಿಜ್ಞಾನದ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ. ಕರ್ತವ್ಯ ಎಂದರೆ ಮಾಡಬೇಕಾದುದು ಅಥವಾ ಮಾಡಬೇಕಾದ ಕೆಲಸ, ಜವಾಬ್ದಾರಿ ಎಂದರ್ಥ. ವಿದ್ಯಾರ್ಥಿಗಳೇ, ಇದೀಗ ಪಾಠದ ಪ್ರಾರಂಭದಿಂದ ಮೊದಲ ಪ್ಯಾರಾದಲ್ಲಿ ಬಂದಿರುವ ಒತ್ತಕ್ಷರಗಳನ್ನು ಗಮನಿಸೋಣ. ಒಂದು ದಿನ ಹುಡುಗನೊಬ್ಬ ಈ ಪದದಲ್ಲಿ ಬ ಒತ್ತಕ್ಷರ, ಬ ಕೆ ಬ ಒತ್ತಕ್ಷರ. ಸತ್ತು ಬಿದ್ದಿದ್ದ, ಸತ್ತು ಈ ಪದದಲ್ಲಿ ತಾಕೆ ತಾ ಒತ್ತಕ್ಷರ. ಬಿದ್ದಿದ್ದ, ದಿ ದಕ್ಕೆ ದ ಒತ್ತಕ್ಷರ. ಅದೇ ರೀತಿಯಾಗಿ ಬಿದ್ದಿದ್ದ, ದಕ್ಕೆ ದ ಒತ್ತಕ್ಷರ. ಹಕ್ಕಿಯೊಂದನ್ನು, ಹಕ್ಕಿ ಕಕ್ಕೆ ಕ ಒತ್ತಕ್ಷರ ಮತ್ತು ನು ನಾಕೆ ನಾ ಒತ್ತಕ್ಷರ. ನೋಡಿ ಕುತೂಹಲಗೊಂಡ, ಆ ಹಕ್ಕಿಯ ಮತ್ತೆ ಕಿ ಕಕ್ಕೆ ಕ ಒತ್ತಕ್ಷರ. ಕುತ್ತಿಗೆಯ, ತಕ್ಕೆ ತ ಒತ್ತಕ್ಷರ. ಕುತ್ತಿಗೆಯ ಕೆಳಗೆ ಇದ್ದ, ದಕ್ಕೆ ದ ಒತ್ತಕ್ಷರ. ಹಳದಿ ಬಣ್ಣ, ನಾಕೆ ನ ಒತ್ತಕ್ಷರ. ಅವನ ಗಮನ ಸೆಳೆಯಿತು. ಅದೇ ರೀತಿಯಾಗಿ ನೀವು ಕೂಡ ಈ ಗದ್ಯ ಭಾಗದಲ್ಲಿ ಬಂದಿರುವಂತಹ ಒತ್ತಕ್ಷರ ಪದಗಳನ್ನು ಗುರುತಿಸಿ ಅದನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಪಾಠವನ್ನು ಆಲಿಸಿದ ನಿಮಗೆ ಇದೀಗ ಸರಳವಾದ ಪ್ರಶ್ನೆಗಳು. ಸಲೀಂ ಅಲಿ ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಸಲೀಂ ಅಲಿ ನವೆಂಬರ್ 12, 1896 ಮುಂಬಯಿಯಲ್ಲಿ ಜನಿಸಿದರು. ತೆಹ್ಮಿನಾ ಯಾರು? ತೆಹ್ಮಿನಾ ಸಲೀಂ ಅಲಿ ಅವರ ಪತ್ನಿ.
ಸಲೀಂ ಅಲಿ ಅವರು ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಯಾವುದರ ಬಗ್ಗೆ ತರಬೇತಿ ಪಡೆದರು? ಸಲೀಂ ಅಲಿ ಅವರು ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿ ಪಡೆದರು. ಭಾರತದಲ್ಲಿ ಪಕ್ಷಿ ಅಧ್ಯಯನಕ್ಕೆ ನಾಂದಿ ಹಾಡಿದವರು ಯಾರು? ಭಾರತದಲ್ಲಿ ಪಕ್ಷಿ ಅಧ್ಯಯನಕ್ಕೆ ನಾಂದಿ ಹಾಡಿದವರು ಡಾಕ್ಟರ್ ಸಲೀಂ ಅಲಿ. ವಿದ್ಯಾರ್ಥಿಗಳೇ, ಪಾಠವನ್ನು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ. ಅದೇ ರೀತಿಯಾಗಿ ಕೊಟ್ಟಂತಹ ನೋಟ್ಸನ್ನು ಸರಿಯಾಗಿ ಬರೆದು ಕಳುಹಿಸಿ. ಇಂದಿನ ತರಗತಿಯನ್ನು ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.